ರಮೇಶ ನಿನ್ ಮೇಲೆ ಕರುಣೆ ತೋರಿ ಕೆಲ್ಸಕ್ಕೆ ಸೇರ್ಸ್ಕೊಂಡ, ಅಲ್ಲಿಗೆ ನಿನ್ ಪ್ಲಾನ್ ವರ್ಕೌಟ್ ಆಯ್ತು ಅಷ್ಟೇ ತಾನೆ? ಇಲ್ಲ ಕಣ, ಅಲ್ಲೇ ಅಡೌಟ್ ಆಗಿದ್ದು. ಏಯ್, ಏನು ಹೇಳ್ತಾ ಇದೀಯಾ? ನಿಮ್ಮ ಅಣ್ಣನಿಗೆ ಕರುಣೆ ಸ್ವಲ್ಪ ಜಾಸ್ತಿ. ನಿನ್ನನ್ನು ಕ್ಷಮಿಸಿ ಅವ್ರ ಜೊತೆಲಿ ನಿನ್ನನ್ನು ಸೇರಿಸ್ಕೋಬೇಕಿತ್ತಲ್ವಾ? ಲೋ, ನಾನು ಅದೇ ಲೆಕ್ಕಾಚಾರ ಹಾಕೊಂಡು ಅಲ್ಲಿಗೆ ಹೋದೆ. ಆದರೆ ಅವನು ನನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಳ್ಳೇ ಇಲ್ಲ. ಹಾಗಾದ್ರೆ ನಿಮ್ಮ ಅಣ್ಣ ಬದಲಾಗಿರ್ಬೇಕು ಅನ್ಸುತ್ತೆ. ನಾನು ಪ್ಲಾನ್ ಮಾಡಿ ಅಮಾದೇತ ಕೆಲ್ಸಕ್ಕೆ ಸೇರಿಕೊಂಡು ಅಲ್ಲಿಂದ ಆಸ್ಪತ್ರೆ ಸೇರಿ ಏನೇನೋ ನಾಟಕ ಮಾಡಿದ್ರು ಏನೂ ವರ್ಕೌಟ್ ಆಗಲಿಲ್ಲ ಕಣ್ರು. ಅದಕ್ಕೆ ನಮ್ಮಮ್ಮ ಎತ್ತಿಟ್ಟಿದ್ದ ದುಡ್ಡನ್ನ ನಾನು ಎತ್ಕೊಂಡು ಬಂದೆ. ಸರಿ ಕಣೋ, ಮುಂದೆ ಏನು ಯೋಚನೆ ಮಾಡಿದ್ಯಾ? ಒಂದು ಕಡೆ ಹಣ ಆಸ್ತಿ ಇರೋ ನಿನ್ನ ಹೆಂಡತಿ, ಇನ್ನೊಂದು ಕಡೆ ಹತ್ರಕ್ಕೆ ಸೇರಿಸದೇ ಇರೋ ನಿಮ್ಮ ಅಣ್ಣ. ಒಂದು ರೀತಿಲಿ ನಿನ್ನ ಪರಿಸ್ಥಿತಿ ಅಂತರ್ಪಿಶಾಚಿ ಆಗೋಯ್ತಲ್ಲೋ. ಲೇ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ ಕಣ್ರು. ಯಾವ ರಮೇಶ ನನಗೆ ಕೆಲಸ ಕೊಡೋದಿಲ್ಲ ಅನ್ನೋ ಅದೇ ರಮೇಶ ನನ್ನ ಹತ್ರ ಬಂದು ಕೆಲಸ ಕೊಡೋ ಹಾಗೆ ಮಾಡ್ತೀನಿ. ಹೇಗೆ? ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಲೇ, ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕುಡಿತಾ ಇದ್ದೀರಾ. ನನಗೂ ಸ್ವಲ್ಪ ಹಾಕ್ರೋ. ನಾನು ಆದಷ್ಟು ಬೇಗ ರಮೇಶನ ಜೊತೆ ಸೇರ್ತೀನಿ. ರೇವತಿ ನನ್ನನ್ನು ಒಪ್ಕೋತಾಳೆ. ಆಮೇಲೆ ನಾನು ಕೋಟ್ಯಾಧೀಶ್ವರನ ಹಳೆ ಹಾಗೇ ಆಗ್ತೀನಿ. ಆಮೇಲೆ ಇದಕ್ಕಿಂತ ಸೂಪರ್ ಪಾರ್ಟಿ ಕೊಡಿಸ್ತೀನಿ. ಓಕೆನಾ? ಚಿಯರ್ಸ್. ಯಾಕಯ್ಯ, ಏನಾಯ್ತು? ಬತ್ತಾಗಿಂದ ಹಿಂಗೆ ಕುಂತಿದ್ಯಲ್ಲ, ಒಂದು ಮಾತಾಡ್ತಾನೆ ಇಲ್ವಲ್ಲ, ಏನಾಯ್ತೆ ನಿನಗೆ? ಭಾಗ್ಯ, ಬಾಕ. ಅರೆ ಹೂವೆ ಅಣ್ಣನು ಬಂದ್ಬಿಟ್ಟಿದ್ದಾರೆ. ಕಣಕ ಬಂದ್ಬಿಟ್ರು. ಇನ್ ಮುಂದೆ ನಮ್ ಜೊತೆಲೇ ಇರ್ತಾರೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಭಾಗ್ಯ. ಮೊದ್ಲು ಅರ್ಚನಾ ರಮೇಶ ಮನೆ ಬಿಟ್ಟು ಹೋದ್ರು, ಆಮೇಲೆ ವಾಸು ಮನೆ ಬಿಟ್ಟು ಹೋದ, ಹೂವೆ ಅಣ್ಣನು ಮನೆ ಬಿಟ್ಟು ಹೋದ್ರು. ಅವರೆಲ್ಲ ಮನೆ ಬಿಟ್ಟು ಹೋಗೋ ಹಾಗೆ ನೀನ್ ಯಾಕೆ ನಡ್ಕೊಂಡೆ ಅಂತ ನಾನು ನಿನ್ನನ್ನು ಬೈದಿದ್ದೆ ಅಲ್ವಾ? ಪರವಾಗಿಲ್ಲ, ಈಗ ಹೂವೆ ಅಣ್ಣ ಮನೆಗೆ ಬಂದಿದ್ದಾರೆ. ನನಗೆ ತುಂಬಾ ಸಂತೋಷ ಆಯ್ತು. ಹೌದಕ್ಕ, ಮೊದಲು ನಿಮ್ಮ ಮಗ ಮನೆಗೆ ಬಂದ, ಈಗ ಅಣ್ಣನೂ ಮನೆಗೆ ಬಂದಿದ್ದಾರೆ. ಇದೇ ರೀತಿ ರಮೇಶು ಅರ್ಚನಾನು ಮನೆಗೆ ಬಂದ್ಬಿಟ್ರೆ ನಿಮ್ಮ ಮನೆ ಮೊದಲೇ ಥರನೇ ಕಳ್ಕಳಿಯಾಗಿರುತ್ತೆ. ತಗೋ ಭಾಗ್ಯ, 50 ರೂಪಾಯಿ ಅವತ್ತು ಇಸ್ಕೊಂಡಿದ್ನಲ್ಲ. ಬರ್ತೀನಿ. ಸರಿ, ಬರ್ತೀವಿ. ಯೋ, ಅವ್ರು ಹೇಳಿದ್ ಕೇಳಿಸ್ಕೊಂಡ್ಯಾ? ರಮೇಶನು ಅರ್ಚನನು ಈ ಮನೆಗೆ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರು. ದುಡ್ಡು ಕಾಸಿದ್ರೆ ಮಾತ್ರ ಸಾಲದು ಕಣಯ್ಯ. ಈಗ ನಮ್ಮ ಮನೇಲಿದ್ಯಾ ನೋಡು, ಅಷ್ಟು ಸಾಕು. ಯಾವ ನೀನ್ ಈ ಮನೆಯಲ್ಲಿ ಇಲ್ಲಿದ್ದಾಗ ಈ ಮನೆನೇ ನನಗ್ ನರಕ ಆಗೋಗಿತ್ತು ಕಣಯ್ಯ. ನೀನೇನೇ ಹೇಳು, ಹೆಂಡತಿ ಗಂಡನ ಜೊತೆ ನಿಲ್ಲಿದ್ರೇನೆ ಗೌರವ. ಯೋ, ಏನೇ ಆಯ್ತು? ನಾ ಮಾತಾಡ್ತಾನೆ ಇದ್ದೀನಿ, ನೀನ್ ನೋಡಿದ್ರೆ ಗುಡಾನ ಕೂತ ಇದೆಯಲ್ಲ, ಏನೇ ಆಯ್ತು ನಿಂಗೆ? ಯೋ, ಯಾಕಯ್ಯ, ಯಾಕೆ ನಿನ್ ಕಣ್ಣಲ್ಲಿ ನೀರು? ನಾನೇನಾದ್ರೂ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ದ? ನೀನ್ ಈ ಮನೆಗೆ ಬಂದಿದ್ದು ನಿನ್ಗೆ ಇಷ್ಟ ಆಗ್ಲಿಲ್ವಾ? ನಿನ್ ಮನ್ಸಿಗೆ ಇಷ್ಟ ಇಲ್ದೇನೆ ಈ ಮನೆಯಲ್ಲಿ ಇದೆಯಾ? ಯಾಕಯ್ಯ ಕಣ್ಣಲ್ಲಿ ನೀರಾಗ್ತಿದೀಯಾ? ಭಾಗ್ಯ, ನಾನು ನೀನು ವಾಸು ಒಂದಾಗಿ ಈ ಮನೇಲಿ ಇದ್ದೀವಿ ಅಂತ ಹೇಳಿ ನೀನು ತುಂಬ ಸಂತೋಷ ಪಡ್ತಿದೀಯ. ಆದರೆ ನಾನು ಅರ್ಚನಾ ರಮೇಶನ ಬಿಟ್ಟು ಬಂದಲ್ಲ ಅಂತ ನನಗೆ ತುಂಬ ಸಂಕಟ ಆಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜನರಿಂದ ನಾನು ಕೆಟ್ಟ ಹೆಸರು ತೊಗೊಂಡಿದ್ದೀನಿ. ಇಡೀ ಊರೇ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದೆ. ಆದರೆ ರಮೇಶನು ಅರ್ಚನಾನು ಒಂದೇ ಒಂದು ದಿನಾನು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಆದರೆ ಇವತ್ತು ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ರು. ಇನ್ಮೇಲೆ ಯಾವ ಸಮಯದಲ್ಲೂ ಏನೇ ಕಾರಣ ಹೇಳಿದ್ರು ಅವರಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನನ್ನ ಕ್ಷಮಿಸ್ಬಿಡಯ್ಯ, ನನ್ನಿಂದ ತಾನೇ ನಿನ್ನಿಂತ ಪರಿಸ್ಥಿತಿ ಬಂದಿದ್ದು. ಸರಿ ಬಿಡು, ನೀನು ಕ್ಷಮೆ ಕೇಳೋದ್ರಿಂದ, ನೀನು ದುಃಖ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನಾಗಬೇಕು ಅಂತಿತ್ತೋ ಅದಾಗೋಯ್ತು.
ತಗಳೆಯ ಕಲ್ಲು ಮಣ್ಣು ಹೊತ್ತು ಸಂಪಾದನೆ ಮಾಡಿದ್ದು ಕಣೆಯ. ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಿದ್ಯಾ. ಹೋಗ್ ಕುಡ್ಕೊಂಡ್ ಬಾ. ಹೋಗಯ್ಯ. ಬೇಡ ಭಾಗ್ಯ, ನಾನೀಗ ಕುಡಿಯೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಈಗ ಬೇಡ ಅಂದ್ಬಿಟ್ಟು ಆಮೇಲೆ ನೋಡ್ಕೋಬಾರ್ದು ಕಣೆಯ. ಇಲ್ಲ ಭಾಗ್ಯ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಯಾವತ್ತೂ ಕುಡಿಯೋದಿಲ್ಲ. ವೈನ್ ಸ್ಟೋರ್ ಹತ್ರ ನನ್ನ ಮಗ ವಾಸು ಬಂದು ನನ್ನ ಹತ್ರನೇ ಯಾವಾಗ ಕಾಸು ಕೇಳಿದ್ನೋ ಅವತ್ತೇ ನಾನು ಕುಡಿಯೋದು ಬಿಡಬೇಕಾಗಿತ್ತು. ಆಗಲಿಲ್ಲ. ಆಮೇಲೆ 2-3 ಸಾರಿ ನಾನು ಕುಡಿದೆ. ಆದರೆ ಇವತ್ತು ಅವನೇ ಕುಡಿಯೋದು ಬಿಟ್ಟು ಬದಲಾಗಿದೆ ಅಂತ ಹೇಳಿದ ಮೇಲೆ ನಾನು ಕುಡಿದ್ರೆ ಚೆನ್ನಾಗಿರುತ್ತಾ? ಇನ್ಮೇಲೆ ನಾನು ಯಾವತ್ತೂ ಕುಡಿಯೋದಿಲ್ಲ. ಒಳ್ಳೇದು ಕಣೆಯ. ವಾಸುನು ಬದ್ಲಾಗವ್ನೆ, ನೀನು ಕುಡಿಯಲ್ಲ ಅಂತ ಹೇಳ್ತಿದ್ಯಾ. ನನ್ ಮನ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇನ್ ಮುಂದೆ ನಮ್ಗೆ ಒಳ್ಳೆ ಕಾಲ ಶುರುವಾಗ್ತಿದೆ ಕಣಯ್ಯ. ನೋಡಯ್ಯ, ರಮೇಶ ನೀನನ್ನು ದೂರ ಮಾಡ್ಬಿಟ್ನಲ್ಲ ಅಂತ ನೀನ್ ಚಿಂತೆ ಮಾಡ್ಬೇಡ. ರಮೇಶ ಕೂಡ ವಾಸು ತರನೇ ನಮ್ಮ ಹತ್ರ ಬರ್ತಾನೆ. ಇದೇ ಊರಲ್ಲಿ ಕೆಲಸ ಸೇರಿದ್ರೆ ಅವ್ರ ಮಾವ ಅದನ್ನು ಹಾಳು ಮಾಡ್ಬಿಡ್ತಾನೆ ಅಂತ ನಮ್ಮ ವಾಸು ಬೇರೆ ಊರಿಗೆ ಕೆಲಸ ಹುಡಿಕೊಂಡು ಹೋಗೋನೆ ಕಣೆಯ. ಹೇಗಾದ್ರೂ ಮಾಡಿ ಒಂದ್ ಒಳ್ಳೆ ಕೆಲಸ ಹುಡುಕ್ತೀನಿ, ನಮ್ಮನ್ನ ಸಾಕ್ತೀನಿ, ಸಂತೋಷವಾಗಿ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಹೋಗವನೆ. ನಿಜ ಹೇಳ್ತಾ ಇದೀಯಾ ಭಾಗ್ಯ? ಹೌದು ಕಣೆಯ. ವಾಸು ಇನ್ ಮುಂದೆ ತುಂಬಾ ಚೆನ್ನಾಗಿರ್ತಾನೆ. ಅವತ್ ರೇವತಿನಿ ಹೇಳಿದ್ಲಲ್ಲ, ರಮೇಶ್ ಬಾವನ್ ತರ ಸ್ವಲ್ಪನಾದ್ರೂ ಬದ್ಲಾಗಿ ತೋರ್ಸು ಅಂತ. ಅದಕ್ಕೆ ವಾಸು ಖಂಡಿತವಾಗ್ಲೂ ಬದ್ಲಾಗ್ತಾನೆ ಕಣೆಯ. ನೀನು ಹೇಳ್ದಾಗ ನಡೆದ್ರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನಿನ್ನ ಬಾಯಲ್ಲಿ ಬಂದಿದ್ದು ಫಲಿಸ್ಲಿ. ಹೋಗ್ತಾ ಹೋಗ್ತಾ ಅರ್ಚನಾ ರಮೇಶ ನಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಎಲ್ಲ ದೇವರಿಚ್ಛೆ. ಹೌದು ಕಣೆಯ, ದೇವ್ರ ಮೇಲೆ ಭಾರ ಹಾಕ್ಬಿಡೋಣ. ನಾವು ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳು. ಯಾವ ಕೆಲಸದ ವಿಷಯವಾಗಿ ಅವನ ಫ್ರೆಂಡ್ ಮನೆಗೆ ಹೋಗಿ ಮಾತಾಡ್ಸ್ಕೊಂಬತ್ತೀನಿ ಅಂತ ವಾಸು ಓದೋನು ಇನ್ನೂ ಬಂದಿಲ್ಲ ಕಣೆಯ. ಅವನು ಎಲ್ಲಿದ್ದಾನೋ ಏನೋ, ಒಂದು ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ, ನೀನು ಫೋನ್ ಮಾಡು. ಉಪ್ಪಿನಕಾಯಿ ತರದ ಬಂದಿದ್ದೀರ ಬೇಕು ಪಾಟು. ಅವ್ನು ಕೊಡದೆ ನಾನೇನೋ ಮಾಡಲಿ. ನೀರು ಹೋಗಿದ್ದಲ್ಲ, ನೀನೇನೋ ಮಾಡ್ತಿದ್ದಲ್ಲ. ನಾನು ನಿಮ್ಗೆ ಹೇಳ್ದೆ ಕಣೋ. ಮನೆಯಿಂದ ಫೋನ್ ಕಂಡ್ರೋ, ಸುಮ್ನಿರೋ. ಹೇಳಮ್ಮ. ವಾಸು, ಎಲ್ಲಿದ್ಯಪ್ಪ? ಫ್ರೆಂಡ್ಸ್ ಜೊತೆಲಿದ್ಯಾ? ಹೌದಮ್ಮ. ಕೆಲಸದ ವಿಷಯವಾಗಿ ಮಾತಾಡ್ಕೊಂಬತ್ತೀನಿ ಅಂತ ಓದಿಯಲ್ಲ, ಏನ್ ಹೇಳಿದ್ರು? ಅದೇ ಮಾತಾಡ್ತಾ ಇದ್ದೀನಮ್ಮ. ಈ ವಾಸು, ಕೆಲ್ಸ ಸಿಗುತ್ತಲ್ವಾ? ಸಿಗುತ್ತಮ್ಮ, ಸಿಗುತ್ತೆ. ಸರಿಪ್ಪ, ಬೇಗ ಮನೆಗ್ ಬಾ. ಇಲ್ಲಮ್ಮ, ಇವತ್ ಮನೆಗ್ ಬರೋದಕ್ಕಾಗೋದಿಲ್ಲ. ಯಾಕೋ? ಇಲ್ಲಮ್ಮ, ಅದು ಕೆಲ್ಸದ ವಿಷಯವಾಗಿ ತುಂಬಾ ಡಿಸ್ಕಸ್ ಮಾಡೋದಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಂದ್ಬಿಡ್ತೀನಮ್ಮ. ಹೌದಾ? ಸರಿ, ಊಟ ಮಾಡ್ತೀನೋ? ಇನ್ನೂ ಇಲ್ಲಮ್ಮ, ಈಗಿನ್ನೂ ಊಟಕ್ಕೆ ಹೋಗ್ತಾ ಇದ್ದೀನಿ. ಸರಿಪ್ಪ, ಮೊದಲು ನೀನು ಊಟ ಮಾಡು. ಸರಿ ಅಮ್ಮ. ಏ ವಾಸು, ಏನಮ್ಮ? ನೀನ್ ಬದ್ಲಾಗಿದ್ಯಾ ಅಂತ ನಾನು ನಿಮ್ಮಪ್ಪ ಸಂತೋಷವಾಗಿ ಮಾತಾಡ್ತಿದ್ವಿ ಕಣೋ. ಸರಿ ಕಣೋ, ಬೆಳಿಗ್ಗೆನೆ ಬಂದ್ಬಿಡು. ಖಂಡಿತ, ಬೆಳಗ್ಗೆ ಎದ್ದ ಕೂಡ್ಲೆ ಬಂದ್ಬಿಡ್ತೀನಮ್ಮ. ಸರಿ ಕಣೋ, ಫೋನ್ ಇಡ್ತೀನಿ. ಏನು ಹೇಳ್ದ? ಕೆಲ್ಸದ ವಿಚಾರವಾಗಿ ಆ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾನಂತೆ. ಪಾಪ ಕಡೆಯ, ನನ್ ಮಗ ತುಂಬಾ ನೊಂದೋಗ್ಬಿಟ್ಟವ್ರೆ. ಅವನ್ ಮಾತಲ್ಲೇ ಆ ನೋವು ಕಾಣಿಸ್ತೈತೆ. ಸರಿ, ಬಾರಿಯ ಊಟ ಮಾಡು. ಬೇಡ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ನನಗೆ ಊಟ ಬೇಡ. ನೀನು ಊಟ ಮಾಡಿ ಮಲ್ಕೋ, ನಾನು ಹೋಗಿ ಮಲಗ್ತೀನಿ. ಯೋ, ಏನಯ್ಯ ಮಾಡ್ತಿದ್ಯಾ ನೀನು? ಏನ್ ಚೇತನ ನೀನು ತಲೆ ಮೇಲೆ ಹೊಡಿತಾ ಇದೆಯಲ್ಲ? ದಿಕ್ಕಿಲ್ದಿರೋನು ಅಂತ ತಾನೇ ಈ ರೀತಿ ಮಾಡ್ತಾ ಇರೋದು ನೀನು. ತಿಂಡಿ ತಿನ್ನುವಾಗ ತಲೆ ಮೇಲೆ ಹೊಡಿತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಇದೆಯಾ? ಯೋ, ತಿಳುವಳಿಕೆ ಇಲ್ದೆ ನಡ್ಕೋತಿರೋದು ನೀನು.
ನನಗ್ ಬರ್ತಿರೋ ಕೋಪದಲ್ಲಿ ನಿನ್ನ ಛೆ! ಅಲ್ಲಯ್ಯ, ಇವತ್ ಹೋಟ್ಲು ಉದ್ಘಾಟನೆ ಇಟ್ಕೊಂಡಿದೀವಿ. ಇನ್ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಇಂಥ ಸಮಯದಲ್ಲಿ ಸ್ವಲ್ಪನೂ ಜವಾಬ್ದಾರಿ ಇಲ್ದಿರ ತಟ್ಟೆ ತುಂಬಾ ಹಾಕೊಂಡ್ ತಿಂತಾ ಇದೆಯಲ್ಲ. ಏನ್ ಚೇತನ ನೀನ್ ಹೇಳ್ತಾ ಇರೋದು? ನಾನು ನನ್ ಹೊಟ್ಟೆ ತಿಂತಾ ಇದ್ದೀನ. ಮತ್ತಿನ್ನೇನ್ ಮಾಡ್ತಾ ಇದ್ಯಾ? ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಏನಂದೆ? ಟೇಸ್ಟ್ ನೋಡ್ತಾ ಇದ್ಯಾ? ಹೌದು ಚೇತನ, ಶ್ರೀ 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 ಆಹಾರಾನಂದ ಸ್ವಾಮಿಗಳು ಏನ್ ಹೇಳಿದ್ದಾರೆ ಗೊತ್ತಾ? ಹೋಟೆಲ್ಗೆ ಬರೋ ಕಸ್ಟಮರ್ಗೆ ಬಡಿಸೋದಕ್ಕಿಂತ ಮುಂಚೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಆಮೇಲೆ ಕಸ್ಟಮರಿಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಏನು? ಶ್ರೀ ಶ್ರೀ ಆಹಾರ ಸ್ವಾಮಿಗಳ? ಯಾರವನು? ಅದು ನಾನೇ. ನೋಡು, ನಾನು ಒಂದ್ ರೀತಿನಲ್ಲಿ ಲ್ಯಾಬ್ ಇದ್ದಾಗೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಕ್ವಾಲಿಟಿ ಕಂಟ್ರೋಲರ್ ಅಂತಾರೆ. ಹೋಟೆಲ್ ಡೆವಲಪ್ ಮಾಡಬೇಕು ಅಂತ ನಾನು ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ? 24 ಗಂಟೆನೂ ಇನ್ವಾಲ್ವ್ ಆಗಿದ್ದೀನಿ. ನೀನ್ ನೋಡಿದ್ರೆ ತಿಂಡಿ ಪೋತ ಅಂತ ಬೈದ್ಬಿಡ್ತೀಯ. ಯೋ, ಇದೇನಾ ನಿನ್ ಟೇಸ್ಟ್ ಮಾಡೋ ಲಕ್ಷಣ? ಟೇಸ್ಟ್ ಮಾಡೋದು ಅಂದ್ರೆ ಅಲ್ಲೇ ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ನೋಡ್ತಾರೆ. ಅದನ್ ಬಿಟ್ಟು ಈ ರೀತಿ ತಟ್ಟೆ ತುಂಬಾ ಹಾಕೊಂಡು ಬಾರ್ಸೋದಲ್ಲ. ಅಪ್ಪ ಬನ್ನಿ. ಬನ್ನಿ ಮಾವ, ಬನ್ನಿ ಮಾಮ. ಅತ್ತೆ. ಅಲ್ಲ ಮಾವ, ಬರೋದಕ್ಕೆ ಯಾಕೆ ಇಷ್ಟೊಂದು ತಡ ಆಯ್ತಲ್ಲ? ಇಲ್ವಲ್ಲ ಅಳಿ ಅಂದ್ರೆ ಟೈಮ್ ಸರಿಯಾಗಿ ಬಂದಿದ್ದೀವಲ್ಲ. ಮಾವ, ನಮ್ ಹೋಟೆಲ್ ಬೋರ್ಡ್ ನೋಡಿ ಮಾವ. ಏನಂದ್ರೆ ಇದು ಹೋಟೆಲ್ ಅತ್ತೆ ಮನೆ ಅಂತ ಹೆಸರಿಟ್ಬಿಟ್ಟಿದ್ದೀರಾ? ಇದೆಲ್ಲ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋ ರೀತಿ ಅತ್ತೆ. ಹಾಗಿದ್ರೆ ನೀವು ಮನೆಯಲ್ಲೇ ಇರ್ತೀರಾ, ಹೊರಗಡೆ ಜನಕ್ಕೆ ನೀವು ಯಾರು ಏನು ಅಂತ ಗೊತ್ತಿರಲ್ಲ. ಈಗ ಜನ ಎಲ್ಲ ನೇಟಿವಿಟಿನ ಇಷ್ಟಪಡ್ತಾರೆ. ಈಗ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹಳ್ಳಿ ಮನೆ ತಿಂಡಿ, ನಮ್ಮೂರ ಹೋಟೆಲ್ ಅಂತ ಹೆಸರಿಟ್ಟಿರಲ್ವಾ? ಅದಕ್ಕೆ ನಾನು ಈ ರೀತಿ ಹೆಸರಿಟ್ಟಿರೋದು. ಅತ್ತೆ, ನಾನು ಈ ಹೋಟ್ಲನ್ನ ಹೇಗೆ ಬೆಳೆಸ್ತೀನಿ ಅಂತ ನೋಡ್ತಾ ಇರಿ. ಅದು ಅಲ್ಲದೆ ನೀವು ನನ್ನನ್ನ ಹೆತ್ತು ಮಗುನ್ ಥರ ನೋಡ್ಕೊಂಡಿದ್ದೀರಾ. ಈ ಹೆಸರಿಡೋದ್ರ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಈ ಹೆಸರಿಟ್ಟಿದ್ದೀನತ್ತೆ. ತುಂಬಾ ಸಂತೋಷ ಆಗಿ ಅಂದ್ರೆ. ಬನ್ನಿ ಅತ್ತೆ, ಬನ್ನಿ ಬನ್ನಿ ಮಾವ, ಬನ್ನಿ. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಏನಯ್ಯ ನೀನು ಬೆಳಗ್ಗೆಯಿಂದ 8 ಸಲ ಗುಡ್ ಮಾರ್ನಿಂಗ್ ಹೇಳೋದು? ಸರ್, ಯಜಮಾನ್ರು ಕೊಡೋ ಗೌರವ ಕೊಡ್ಲೇಬೇಕಲ್ವಾ ಸರ್? ಹಾ ಮಾವ, ಟೇಪ್ ಕಟ್ ಮಾಡ್ಬೋದಾ? ಮಾಡೋಣ. ಇರಿ, ಸ್ವಲ್ಪ ಸಿಸರ್ ತಂದ್ಬಿಡ್ತೀನಿ. ಚೇತ್ನ, ನೀನ್ ಯಾಕೆ ಹೋಗ್ಬೇಕು? ಸ್ಟಾಫ್ಸ್ ಇದಾರಲ್ಲ. ಎಸ್ ಸರ್. ಸರ್. ಮಾವ ಪ್ಲೀಸ್. ಬನ್ನಿ ಮಾವ, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಅಳಿ ಅಂದ್ರೆ ಇವರೆಲ್ಲ ಯಾರು ಯೂನಿಫಾರ್ಮ್ ಹಾಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ದಾರೆ? ಇವರೆಲ್ಲ ನಮ್ ಸ್ಟಾಫ್ ಮಾವ. ಯೂನಿಫಾರ್ಮ್ ಹಾಕೊಂಡು ನೀಟಾಗಿದ್ರೆ ತಾನೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕಾಗೋದು. ಅಲ್ಲ, ಇಷ್ಟು ಚಿಕ್ಕ ಹೋಟ್ಲಿಗೆ ಇಷ್ಟೊಂದು ಜನ ಬೇಕಾ? ಒಂದೊಂದು ಟೇಬಲ್ಗೂ ಒಬ್ಬೊಬ್ರು ಸ್ಟಾಫ್ ಇರ್ತಾರೆ ಮಾವ. ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ನಮ್ ಹೋಟ್ಲಿಗೆ ಒಂದು ಸಲ ಬಂದವರು ಇಲ್ಲಿನ ಟೇಸ್ಟ್ ಅಂಡ್ ಸರ್ವಿಸ್ ನೋಡಿ ಬೇರೆ ಇನ್ಯಾವ ಹೋಟ್ಲಿಗೂ ಹೋಗ್ಬಾರ್ದು. ಅದೇ ನಮ್ಮ ಉದ್ದೇಶ. ಅದ್ ಸರಿ, ಅವ್ರು ಯಾರು? ಅವರು ಬಿಲ್ ಹಾಕೋರು ಮಾವ. ಮತ್ತೆ ನೀವೇನು ಕೆಲಸ ಮಾಡ್ತೀರಾ ಅಳಿ ಅಂದ್ರೆ? ಮಾವ, ನಾನು ಕ್ಯಾಶ್ ಕೌಂಟರ್ ಕೂತಿರ್ತೀನಿ, ದುಡ್ಡು ಎಣಿಸೋದ್ರಲ್ಲ ತುಂಬಾ ಬ್ಯುಸಿ ಆಗಿರ್ತೀನಿ. ಓಹೋ, ಸರಿ ಸರಿ. ಬನ್ನಿ ಮಾವ, ಪೂಜೆ ಮಾಡೋಣ. ನಡಿ ಚೇತ್ನ. ನಡೀರಿ. ಓಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿದ್ಯಾವಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಆಚಾರ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ. ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ, ನನಗೆ ಸ್ವಲ್ಪ ನೆಗಡಿ ಆಗಿದೆ. ಭಟ್ರೆ, ನೀವೇನ್ ನೋಡ್ತಾ ನಿಂತ್ಬಿಟ್ರೆ? ಪೂಜೆ ಶುರು ಮಾಡಿ. ಅಲ್ಲಯ್ಯ, ಯಾವ ಸಮಯದಲ್ಲಿ ಹೇಗ್ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ? ನೋಡು, ಈ ಹಚ್ಚಿರೋ ದೀಪ ಆರೋಯ್ತು. ಹೌದಮ್ಮ, ಇದು ಕೆಟ್ಟ ಶಕನ. ಅಯ್ಯಯ್ಯ, ನೀವು ಬೇರೆ. ಶೀತ ಆಗಿದೆ, ಏನ್ ಮಾಡಕ್ಕಾಗತ್ತೆ? ಸೀನ್ ಬಂದಾಗ ತಡ್ಕೊಳಕ್ಕಾಗ್ಲಿಲ್ಲ. ನೋಡಿ, ಯಾವ ಕೆಟ್ಟ ಶಕನೂ ಇಲ್ಲ. ಈಗ ನನ್ನ ಟೈಮು ತುಂಬಾ ಚೆನ್ನಾಗಿದೆ. ದಯವಿಟ್ಟು ತಾವು ಸುಮ್ಮನೆ ಪೂಜೆ ಮಾಡಿ. ನಾನು ಹೇಗೆ ಬೆಳಿತೀನಿ ಅಂತ ನೋಡ್ತಾ ಇರಿ. ಅತ್ತೆ, ನೀವು ದೀಪ ಹಚ್ಚಿ. ಹಾ.
ತಗೊಳ್ಳಿ ತಗೊಳ್ಳಿ. ಭಟ್ರೆ ನೀವು ಪೂಜೆ ಶುರು ಮಾಡಿ. ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪವಸ್ಯಾಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಸೀತಿ ಸಾಧನಂ. ಓಂ ಹಿರಣ್ಯಪಾತ್ರಂ ವದಾಹ ಪೂರ್ಣಂ ದದಾತಿ ಪೃಥಿವ್ಯೋಸಾನೇತೆ ಯಗಿದಾ ಬ್ರಹ್ಮಣ ಉಪಹರತೆ. ಕರ್ಪೂರಮಂಗಲನಿರಾಜನ ದೀಪಂ ಸಂದರ್ಶಯಾಮಿ ಆಚಮನೀಯಂ ಪರಿಮಳವತ್ತ ಪುಷ್ಪಾಂಜಲಿಂ ಸಮರ್ಪಯಾಮಿ ರಿಕ್ಷಾಂ ಧಾರಯಾಮಿ ನಮಸ್ಕಾರಾಮಿ. ಭಟ್ರೆ ಬೇಗ ಬೇಗ ಪೂಜೆ ಮುಗಿಸಿ. ಆಗಲಿ. ಯೋ ಪೂಜೆ ಆಯ್ತಲ್ಲಯ್ಯ, ಇನ್ನೇನಿಕ ಯಾತ್ರೆ ಮಾಡ್ತಿದ್ಯಾ ನೀನು? ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ ಚೇತ್ನ. ಗಂಟೆ 8:30 ಆಯ್ತು. ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ, ತಿಂಡಿ ತಿನ್ಬೇಕು. ಯಾಕೆ ಹಾಗೆ ನೋಡ್ತಾ ಇದೆ ಚೇತ್ನ? ಎಲ್ಲ ಐಟಮ್ಸ್ನು ರೆಡಿ ಮಾಡಿದ್ದೀವಿ. ಸ್ಟಾಫ್ಸ್ ಇವ್ರನ್ನ ಕರ್ಕೊಂಡೋಗಿ ತಿಂಡಿ ಕೊಡಿ. ಸರಿ ಸರ್. ನಡೀರಿ ಎಲ್ರು. ಅಳಿಯಂದ್ರೆ ನಾನ್ ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ಕುಡಿ 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 ಕುಡಿ, ಕೈ ಕುಡಿ. ಇರ್ಲಿ ಮಾವ, ನಾನು ಹೋಟೆಲ್ ಬಿಸ್ನೆಸ್ ಅಲ್ಲಿ ಇನ್ನು ಎತ್ರಕ್ಕೆ ಬೆಳಿತೀನಲ್ಲ, ಆಗ ನೀವೇ ಶೇಕ್ ಹ್ಯಾಂಡ್ ಮಾಡುವ್ರಂತೆ. ಈಗಾಗ್ಲೇ ಬೆಳೆದಿದ್ದೀರಲ್ಲ ಅಳಿಯಂದ್ರೆ, ನನ್ನ ಕಣ್ಣು ಮುಂದೆನೆ ಗೊತ್ತಾಗ್ತಾ ಇದೆಯಲ್ಲ. ಹೋಟೆಲ್ ಓಪನಿಂಗ್ ದಿವಸನೇ ಇಷ್ಟು ದೊಡ್ಡ ಆರ್ಡರ್ ಹಿಡಿದಿದ್ದೀರಾ ಅಲ್ಲ. ಈ ಪಾರ್ಸಲ್ ಕವರ್ಗಳನ್ನ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆಯಲ್ಲ. ಏನ್ ಬಾವ ನೀವು? ಅಪ್ಪ ನಿಮ್ಮನ್ನ ಮನ್ಸಾರ ಹೊಗಳ್ತಿದ್ದಾರೆ. ನಿಮ್ ಮುಖ ನೋಡಿದ್ರೆ ಇಲಿ ತರ ಆಗೋಯ್ತಲ್ಲ ಬಾವ. ಏನಾಯ್ತು ಬಾವ? ಆಕಾಶ್, ಅದು ಆರ್ಡರ್ ಬಂದಿರೋದಕ್ಕೆ ಪಾರ್ಸಲ್ ರೆಡಿ ಮಾಡಿರೋದಲ್ಲ, ಹೋಟೆಲ್ ಇನಾಗ್ರೇಷನ್ ಬಂದವರಿಗೆ ಗಿಫ್ಟ್ ಕೊಟ್ಟು ಕಳ್ಸೋಣ ಅಂತ. ಏನ್ ಹೇಳ್ತಿದ್ದೀರಾಳಿ ಅಂದ್ರೆ? ಅತ್ತೆ, ಮದ್ವೆಗೆ ಬಂದವರಿಗೆ ತಾಂಬೂಲ ಕೊಟ್ಟು ಕಳ್ಸೋದಿಲ್ವಾ? ಹಾಗೆ ಹೋಟ್ಲು ಉದ್ಘಾಟನೆಗೆ ಬಂದವರಿಗೆ ನಮ್ಮ ಹೋಟ್ಲಲ್ಲಿ ಮಾಡಿರೋ ತಿಂಡಿನ ಕೊಟ್ಟು ಕಳ್ಸಿದ್ರೆ ಅವ್ರ ಫ್ಯಾಮಿಲಿ ಎಲ್ಲ ತಿಂತಾರೆ. ಅವ್ರಿಗೆ ಟೇಸ್ಟ್ ಇಷ್ಟ ಆದ್ರೆ ನಮ್ಮ ಹೋಟ್ಲಿಗೆ ಬರ್ತಾರೆ. ಇದೆಲ್ಲ ಬಿಸ್ನೆಸ್ ಟೆಕ್ನಿಕ್ ಅತ್ತೆ. ಸರಿ ಹೇಳಿ ಅಂದ್ರೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಬರ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೋಟೆಲ್ ಇನಾಗ್ರೇಷನ್ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಸಂತೋಷ. ಇದನ್ನ ನಿಮ್ಮ ಮನೆಯವ್ರಿಗೆ ಕೊಡಿ. ನಿಮ್ಮ ಫ್ಯಾಮಿಲಿನ ಆಗಾಗ ಕರ್ಕೊಂಡು ನಮ್ಮ ಹೋಟ್ಲಿಗೆ ಬನ್ನಿ. ಥ್ಯಾಂಕ್ ಯು. ಏಯ್, ನೀನ್ ಯಾಕೆ ಕೈ ಕಟ್ಕೊಂಡು ನಿಂತಿದ್ಯಾ? ಹೋಗಿ ಕಸ್ಟಮರ್ಸ್ನ ನೋಡಯ್ಯ. ಸರ್, ಕಸ್ಟಮರ್ಸ್ ಯಾರು ಇಲ್ವಲ್ಲ ಸರ್? ಈಗ ತಾನೇ ಹೋಟ್ಲು ಓಪನ್ ಮಾಡಿದೀವಲ್ಲ, ಜನರಿಗೆ ಇನ್ನೂ ಗೊತ್ತಾಗಿಲ್ಲ. ಬರ್ತಾರೆ ಬರ್ತಾರೆ, ಬಂದೇ ಬರ್ತಾರೆ, ಬರ್ಲೇಬೇಕು. ನನಗೆ ನಂಬಿಕೆ ಇದೆ, ಜನ ಬಂದೇ ಬರ್ತಾರೆ. ನೀನು ಕೆಲಸ ನೋಡ್ಕೊಳ್ಳೋ. ಸರಿ ಸರ್. ಬಂದೇ ಬರ್ತಾರೆ. ಹೋಟ್ಲ್ ಅಂದಮೇಲೆ ಬರಲೇಬೇಕು. ಬರ್ತಾರೆ.